ನಾನು ಮಾಡಬೇಕು ಅಂತ ಕೇಳ್ತಾನೆ ಅಷ್ಟೇ. ಅಲ್ಲೊಂದು ಅದ್ಭುತವಾಗಿರುವಂಥ ಪ್ರಕ್ರಿಯೆ ಜರುಗತ್ತೆ. ಏನು ಹೇಳ್ತಾನೆ, ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ನಾರದ ಹೇಳ್ತಾರೆ, ಕಟ್ಟಾಕ್ಬಿಡು ನನಗೆ, ನೀನು ಹೋಗಿ ಕೇಳ್ಕೊಂಡು ಬಾ, ನಾನು ಇಲ್ಲೇ ಇರ್ತೀನಿ ಅಲ್ಲಿವರೆಗೂ ಅಂತ. ನಾರದರು ಗೊತ್ತಿತ್ತು ಟ್ರಿಗರ್ ಪಾಯಿಂಟಿಗೆ ರೆಡಿ ಆಗಿದೆ ಅಂತ, ಮೊಳಕೆ ಹೊಡಿಲಿಕ್ಕೆ ಕಾಳು ಸಿದ್ಧವಾಗಿದೆ ಅಂತ ಗೊತ್ತಿತ್ತಲ್ಲ. ಅವನ ಮನೆಗೆ ಬಂದು ಅಪ್ಪನ್ ಕೇಳ್ತಾನೆ, ಅಪ್ಪ ನಾನು ಯಾರ್ಯಾರನೋ ಕೊಂದು ಸಂಪತ್ತು ತಗೊಂಡು ಬರ್ತಿದ್ದೀನಿ. ಆ ಬೇಡ ಹೇಳ್ತಾನೆ, ಕೊಂದು ಸಂಪತ್ತು ತಗೊಂಡು ಬರ್ತಿದ್ದೀನಿ, ಇದರಿಂದ ನನಗೆ ಪಾಪ ಬರುತ್ತೆ, ನೀನು ಪಾಲು ತಗೋತಿದ್ದಾನೆ? ಇಲ್ಲ, ನನಗೆ ಬಹಳ ಚೆನ್ನಾಗಿ ನೆನಪಿದೆ, ನಾನೊಂದ್ಸಲ ಈ ಪಕ್ಷಿಧಾಮಕ್ಕೆ ಹೋಗಿ ನಿಂತಿದ್ದೀನಿ. ನೀವು ಬಹಳ ಪಕ್ಷಿಧಾಮಗಳಿಗೆ ಹೋಗ್ತೀರಾ. ಪಕ್ಷಿಧಾಮದಲ್ಲಿ ನಾವು ಹೋಗೋ ಟೈಮಿಗೆ ಸರಿಯಾಗಿ ಮಳೆಗಾಲದ ವಾತಾವರಣ, ಕಾರ್ಮೋಡ, 5-8 ಬೆಳ್ಳಕ್ಕಿಗಳು ಹಾರಿ ಹೋದ್ವು ಆ ಬ್ಯಾಕ್ ಗ್ರೌಂಡ್ ಅಲ್ಲಿ. ನಾನು ತಮಾಷೆ ಮಾಡ್ತೀನಿ ಅವ್ರಿಗೆ, ನೀನು ಓದ್ಲಿಕ್ಕೆ ಕೂತಾಗ ಕಾನ್ಸಂಟ್ರೇಷನ್ ಇರಲ್ಲ ತಾನೆ? ಕಷ್ಟ ಆಗುತ್ತೆ ಸರ್ ಅಂತಾರವ್ರು. ಒಂದು ಕೆಲಸ ಮಾಡು, ನಿನ್ನ ಮನೆಯಲ್ಲಿ ಓದೋ ಟೇಬಲ್ಗೆ ವಿವೇಕಾನಂದರ ಫೋಟೋ ಹಾಕೋ, ಒರಿಜಿನಲ್ ಫೋಟೋ ಹಾಕೋ, ಆ ಫೋಟೋದ ಕಣ್ಣಲ್ಲಿ ಕಣ್ಣಿಟ್ಟು 2 ನಿಮಿಷ ನೋಡಿ ಧ್ಯಾನ ಮಾಡು ಅಂತ. ಕಣ್ಣು ಮುಚ್ಕೊಂಡಲ್ಲ, ನಂಗೆ ಗೊತ್ತು ಕಣ್ಣು ಮುಚ್ಕೊಂಡ್ರೆ ಏನೇನು ಕಾಣುತ್ತೆ ಅಂತ. ಆದ್ರೆ ಮಜಾ ಏನ್ ಗೊತ್ತಾ, ಆ ಜ್ಞಾನ ಯಾವುದೋ ಒಂದು ಟ್ರಿಗರ್ ಪಾಯಿಂಟಿಗೋಸ್ಕರ ಕಾಯ್ತಾ ಇದೆ. ಆ ಟ್ರಿಗರ್ ಪಾಯಿಂಟ್ ಯಾವಾಗ ಬರುತ್ತೆ ಗೊತ್ತಾ? ಅತ್ಯಂತ ಬದುಕಿನ ಕಷ್ಟ ನಷ್ಟಗಳನ್ನ ಎದುರಿಸುವ ಛಾತಿಯನ್ನ ತೋರಿಸಿದಾಗ ಮಾತ್ರ ಅಂಥದ್ದೊಂದು ಟ್ರಿಗರ್ ಪಾಯಿಂಟ್ ಕ್ರಿಯೇಟ್ ಆಗ್ಲಿಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಟ್ರಿಗರ್ ಪಾಯಿಂಟ್ ಕ್ರಿಯೇಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವರ್ಷಗಳ ಮುಂಚೆ ಭಾರತವನ್ನ ಲೆಕ್ಕ ಹಾಕುವಾಗ ಜಗತ್ತು ನೋಡ್ತಾ ಇದ್ದ ರೀತಿ ಹಂಗಿತ್ತು. ಇವತ್ತು ಭಾರತವನ್ನ ಹೆಂಗೆ ನೋಡ್ತಾರೆ ಗೊತ್ತಾ? ಮೊನ್ನೆ ಆಸ್ಟ್ರೇಲಿಯಾಕ್ಕೆ ಈ ದೇಶದ ಪ್ರಧಾನಮಂತ್ರಿ ಹೋದಾಗ ನಿಲ್ಲುವಂತ ಮಟ್ಟಿಗೆ ಮನುಷ್ಯ ಅದ್ಭುತ ಸಾಹಸ ಮಾಡಿದ್ದಾನಲ್ಲ. ವಿವೇಕಾನಂದರು ಹೇಳ್ತಾರೆ, ಎಲ್ಲ ಶಕ್ತಿಯನ್ನ ಸ್ವೀಕರಿಸಿ ಪ್ರವಾಹದ ಸ್ವರೂಪದಲ್ಲಿ ಸಮಾಜಕ್ಕೆ ಕೊಡಬಲ್ಲ ಯಾರೋ ಒಬ್ಬ ವ್ಯಕ್ತಿಯಲ್ಲ, ನಾನು ಮತ್ತು ನೀವು ಕೂಡ ಅಪ್ಲಿಕಬಲ್. ಸಾಯುವ ಮನುಷ್ಯನಿಂದ ಹಿಡಿದು ಹುಟ್ಟಿರುವ ಮಗುವಿನವರೆಗೆ ಪ್ರತಿಯೊಬ್ಬನಿಗೂ ಕೂಡ ವಿವೇಕಾನಂದರು ಅಪ್ಲಿಕಬಲ್. ಹೆಂಗೆ ಅಂತ ಕೇಳ್ತಾರೆ. ನಾನು ತಮಾಷೆ ಮಾಡ್ತೀನಿ ಅವ್ರಿಗೆ, ನೀನು ಓದ್ಲಿಕ್ಕೆ ಕೂತಾಗ ಕಾನ್ಸಂಟ್ರೇಷನ್ ಇರಲ್ಲ ತಾನೆ? ಕಷ್ಟ ಆಗುತ್ತೆ ಸರ್ ಅಂತಾರವ್ರು. ಒಂದು ಕೆಲಸ ಮಾಡು, ನಿನ್ನ ಮನೆಯಲ್ಲಿ ಓದೋ ಟೇಬಲ್ಗೆ ವಿವೇಕಾನಂದರ ಫೋಟೋ ಹಾಕೋ, ಒರಿಜಿನಲ್ ಫೋಟೋ ಹಾಕೋ, ಆ ಫೋಟೋದ ಕಣ್ಣಲ್ಲಿ ಕಣ್ಣಿಟ್ಟು 2 ನಿಮಿಷ ನೋಡಿ ಧ್ಯಾನ ಮಾಡು ಅಂತ. ಕಣ್ಣು ಮುಚ್ಕೊಂಡಲ್ಲ, ನಂಗೆ ಗೊತ್ತು ಕಣ್ಣು ಮುಚ್ಕೊಂಡ್ರೆ ಏನೇನು ಕಾಣುತ್ತೆ ಅಂತ. ಅದಕ್ಕೆ ನಾನು ಕಣ್ಣು ಮುಚ್ಚುವ ಧ್ಯಾನ ಹೇಳೋದೇ ಇಲ್ಲ. ನಮ್ಮ ಇವತ್ತಿನ ಪೀಳಿಗೆ ಬಹಳ ಡೇಂಜರ್. ಅವ್ರು ಕಣ್ಣು ತೆಗೆದಾಗ್ಲೂ ಏನ್ ಕಾಣುತ್ತೋ, ಕಣ್ಣು ಮುಚ್ಕೊಂಡಾಗ್ಲೂ ಅದೇ ಕಾಣ್ತಾ ಇರುತ್ತೆ ಅವ್ರಿಗೆ. ಅದಕ್ಕೆ ಅವ್ರಿಗೆ ಕಣ್ಣು ಮುಚ್ಕೊಳ್ಳಿ ಅಂತ ಹೇಳೋದೇ ಇಲ್ಲ. ಕಣ್ಣು ತೆಕ್ಕೊಂಡು ವಿವೇಕಾನಂದರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, 2 ನಿಮಿಷಗಳ ಕಾಲ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಆಮೇಲೆ ಪುಸ್ತಕ ಓದ್ಲಿಕ್ಕೆ ಕೂತ್ಕೊಳ್ಳಿ, ನಿದ್ದೆ ಬರಲ್ಲ ಅಂತ. ಅವ್ರು ಹೇಳ್ತಾರೆ, ಹೆಂಗ್ ಸಾಧ್ಯ? ಇಟ್ ಈಸ್ ವೆರಿ ಸಿಂಪಲ್. ಹೆಂಗ್ ಸಾಧ್ಯ ಅಂತಂದ್ರೆ, ನೀವು ವಿವೇಕಾನಂದರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ನಿದ್ದೆ ಯಾಕೆ ಹೋಗುತ್ತೆ ಅಂತಂದ್ರೆ, ಯಾರು ಪಕ್ಕದಲ್ಲಿ ಕೂತ್ ನಿದ್ದೆ ಮಾಡ್ತಾರೋ, ಸೆಮಿನಾರ್ಗಳ ಮಜಾ ಅದು. ನಿಮ್ಗೆ ನಿದ್ದೆ ಬರ್ತಿರಲ್ಲ, ಪಕ್ಕದಲ್ಲಿ ಒಬ್ಬ ಕೂತಿ ಅವ್ನು ಗೊರಕೆ ಸೌಂಡ್ ಕೇಳುತ್ತಲ್ಲ, ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಿಮ್ಗೂ ನಿದ್ದೆ ಬರುತ್ತೆ. ನಿದ್ದೆ ಮಾಡುವವನ ಪಕ್ಕದಲ್ಲಿ ಕೂತ್ರೆ ನಿದ್ದೆ ಬರುತ್ತೆ, ನಿದ್ದೆ ಮಾಡುವವನ ಸಹವಾಸದಲ್ಲಿದ್ರೆ ನಿದ್ದೆ ಬರುತ್ತೆ ಅನ್ನೋದು ಸತ್ಯ. ಆದ್ರೆ ಯಾರು ನಿದ್ದೆ ಮಾಡ್ಲೇ ಇಲ್ವೋ ಅವನ ಕಣ್ಣನ್ನ ನೋಡಿದ್ರೆ ನಿದ್ದೆ ಹಾರಿ ಹೋಗುತ್ತೆ ಅನ್ನೋದು ಅಷ್ಟೇ ಸತ್ಯ ಅಂತ. ಈ ಲಾಜಿಕ್ನ ಪ್ರಕಾರ ವಿವೇಕಾನಂದರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಿಮ್ಗೆ ಹೆಂಗ್ ನಿದ್ದೆ ಬರುತ್ತೆ ಅಂತ ಮಕ್ಕಳು ಫಾಲೋ ಮಾಡ್ತಾರೆ. ಫಾಲೋ ಮಾಡ್ತಾ ಮಾಡ್ತಾ ಮೊದಲು ವಿವೇಕಾನಂದರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿರ್ತಾರೆ. ಕಾಲಕ್ರಮದಲ್ಲಿ ವಿವೇಕಾನಂದರ ಹೃದಯವನ್ನು ಆವರಿಸ್ಕೊಳ್ತಾರೆ. ನಮ್ದೊಬ್ಬ ಸ್ವಾಮೀಜಿ ರಾಮಕೃಷ್ಣ ಆಶ್ರಮದಲ್ಲಿ ಹೇಳ್ತಿದ್ರು, ವಿವೇಕಾನಂದರಿಗೆ 3 ಬಾರಿ ಅಗರಬತ್ತಿ ಸುತ್ತಿದ್ರೆ ಅವ್ರು ಬಂದು ಹೃದಯವನ್ನ ಆಕ್ರಮಿಸಿ ಕುಳಿತುಕೊಳ್ತಾರೆ. ಆಮೇಲೆ ನೀನೇನು ಮಾಡಬೇಕಾಗಿಲ್ಲ, ಎಲ್ಲ ಅವರೇ ಮಾಡಿಸ್ಕೊಳ್ತಾರೆ, ಹೋಗು ಅಂತ. ಎಷ್ಟು ಸರಳವಾಗಿದೆ, ಅಷ್ಟೇ ಮಾಡಬೇಕಾಗಿರೋದು ನಾವು ಅಂತ. ಇಂಥ ವಿವೇಕಾನಂದರು ತಮ್ಮ ಇಡೀ ಜೀವನವನ್ನ ಹೇಗೆ ಹಗಲು ರಾತ್ರಿ ದುಡಿತಕ್ಕೋಸ್ಕರ ಕಳೆದರು ಅಂತಂದ್ರೆ, ತಮ್ಮ ಇಡೀ ಬದುಕನ್ನ ಒಂದು ಹೊಸ ಸ್ವರೂಪಕ್ಕೆ ತಿರುಗಿಸಿಕೊಂಡ್ರು. ಆದರೆ ನಾವು ಕೂಡ ಇದ್ದೀವಿ, ನಾವು ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀವಿ. ಆದರೆ ಯೋಚನೆ ಮಾಡಿ, ನಮ್ಮ ಬದುಕು ಯಾತಕ್ಕೋಸ್ಕರವಾಗಿ ಆಗಬೇಕಾಗಿದೆ ಅಂತ. ನಮ್ಮ ಬದುಕು ಏನನ್ನ ಸಂಪಾದಿಸ್ಲಿಕ್ಕೋಸ್ಕರ? ಕೆಲವರಿಗೆ ಯೋಗ ಅನ್ನೋದು ತುಂಬಾ ಪಾಪ್ಯುಲರ್ ಆದಾಗ ಒಂದು ಡೇಂಜರ್ ಇದೆ. ಡೇಂಜರ್ ಏನ್ ಗೊತ್ತಾ? ಅದರಲ್ಲಿ ಕೆಲಸಕ್ಕೆ ಬಾರದವರು ಬಹಳ ಜನ ಬಂದ್ಬಿಡ್ತಾರೆ, ಎಂಟ್ರಿ ಆಗ್ಬಿಡ್ತಾರೆ. ಕೆಲವರಿಗೆ ಅನ್ನಿಸ್ತಿರುತ್ತೆ, ಸರ್ 25 ವರ್ಷದಿಂದ ನಾನು ಯೋಗ ಮಾಡ್ತಿದ್ದೀನಿ ಸರ್, ಯಾರೋ ನೆನ್ನೆ ಮೊನ್ನೆ ಬಂದು ಯೂಟ್ಯೂಬ್ ಅಲ್ಲಿ ಫೇಮಸ್ ಆಗ್ಬಿಟ್ಟಿದ್ದಾನೆ, ನಮ್ಮ ಊರಿನವರೆಲ್ಲ ಅಲ್ಲಿಗೆ ಓಡ್ತಾರೆ ಅಂತ ಅವ್ರು ಹೇಳ್ತಿರ್ತಾರೆ. ನಾನು ಇದನ್ನೆಲ್ಲ ನೋಡ್ತಿರ್ತೀನಿ. ಬಹಳ ಜನರಿಗೆ ಅನಿಸಿರ್ಬೇಕು ಇದು ನಂದೇ ಕತೆ ಹೇಳ್ತಿದ್ದಾರೆ ಅಂತ. ಬಟ್ ಪ್ರಾಕ್ಟಿಕಲ್ ಇದು. ತುಂಬಾ ಪಾಪ್ಯುಲರ್ ಆದಾಗ ಎಲ್ಲಿಂದ ಎದ್ದು ಬಂದ್ಬಿಡ್ತಾರೋ ಹೇಳಲಿಕ್ಕಾಗೋದಿಲ್ಲ. ಮತ್ತು ತುಂಬಾ ಪಾಪ್ಯುಲರ್ ಆದಾಗ ಯಾವ್ದಾದ್ರು ಒಂದು ಸಂಗತಿ ಅನ್ಎಥಿಕಲ್ ಪ್ರಾಕ್ಟೀಸಸ್ ಶುರುವಾಗ್ಬಿಡುತ್ತೆ. ಅದು ಯಾವುದೇ ಫೀಲ್ಡ್ ಇರಲಿ, ಯಾವುದೇ ಫೀಲ್ಡ್ ಅಲ್ಲಿ ಪಾಪ್ಯುಲಾರಿಟಿ ಜಾಸ್ತಿ ಆದಾಗ ಅನ್ಎಥಿಕಲ್ ಪ್ರಾಕ್ಟೀಸಸ್ ಶುರುವಾಗ್ಬಿಡುತ್ತೆ. ಆದರೆ ನೆನಪಿರ್ಲಿ, ನಾವೆಲ್ಲರೂ ಒಂದು ಗ್ರೂಪ್ ಆಗಿ ನಿಂತಿರುವಾಗ ಆ ಅನ್ಎಥಿಕಲ್ ಪ್ರಾಕ್ಟೀಸಿಗೆ 1 ಔನ್ಸ್ನಷ್ಟು ಕೂಡ ನಾನು ಮತ್ತು ನೀವು ಆಡ್ ಮಾಡದಂತೆ ನೋಡ್ಕೋಬೇಕು. ಅದು ನಮ್ಮ ಕರ್ತವ್ಯ. ಯಾವ ಪ್ಯೂರ್ ಫಾರ್ಮ್ ನಲ್ಲಿ ಪತಂಜಲಿ ಅವರು ನಮ್ಗೆ ಇದನ್ನು ಕೊಟ್ಟರೋ,
ಯಾವ ಪ್ಯೂರ್ ಫಾರ್ಮ್ ನಲ್ಲಿ ಸ್ವಾಮಿ ವಿವೇಕಾನಂದರು ಇದನ್ನು ಉಳಿಸಿ ನಮಗೆ ದಾಟಿಸಿದ್ರೋ ಅದೇ ಫಾರ್ಮ್ ಅನ್ನು ಉಳಿಸಿ ನಮ್ಮ ಮುಂದಿನ ಪೀಳಿಗೆಗೆ ಖೋ ಕೊಟ್ಟು ಹೋದ್ರೆ ನಮ್ಮ ಕರ್ತವ್ಯ ದೊಡ್ಡ ಪ್ರಮಾಣದಲ್ಲಿ ಆಗತ್ತೆ ಅಂತ. ಅಂಥದ್ದೊಂದು ಖೋ ಕೊಡುವಂತ ಪ್ರಕ್ರಿಯೆಯಲ್ಲಿ ನಾವು ಇನ್ವಾಲ್ವ್ ಆಗಬೇಕು. ಅದಕ್ಕೆ ತುಂಬಾ ದೊಡ್ಡ ಕೆಲಸ ಆಗಬೇಕಾಗಿದೆ ಅಂತ ನಾನು ಯಾವಾಗಲೂ ಅಂದ್ಕೊಳ್ತೀನಿ. ನಮ್ಮ ಹುಟ್ಟು ಯಾವುದಕ್ಕೆ? ಸ್ವಾಮಿ ವಿವೇಕಾನಂದರ ಒಟ್ಟಾರೆ ನೀವು ಜ್ಞಾನಯೋಗ ತೆಗೆದುಕೊಳ್ಳಿ, ಕರ್ಮಯೋಗ ತೆಗೆದುಕೊಳ್ಳಿ, ರಾಜಯೋಗ ತೆಗೆದುಕೊಳ್ಳಿ, ಭಕ್ತಿ ಯೋಗ ತೆಗೆದುಕೊಳ್ಳಿ, ಹುಟ್ಟು ಯಾವುದಕ್ಕೆ ಅಂತ ಪ್ರಶ್ನೆ ಕೇಳಿದ್ರೆ ಜ್ಞಾನಯೋಗದಲ್ಲಂತೂ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ. ಬಹಳ ಜನ ಅಂದ್ಕೊಳ್ತಾರೆ ಸುಖಕ್ಕೋಸ್ಕರವೇ ನಾವು ಹುಟ್ಟಿರೋದು ಅಂತ, ಅದನ್ನೇ ಬಯಸ್ತಿರ್ತೀವಿ. ಸ್ವಾಮೀಜಿ ಹೇಳ್ತಾರೆ ನೋಡ್ಲಿಕ್ಕೆ ಹಂಗ ಅನ್ಸುತ್ತೆ, ಆದರೆ ವಾಸ್ತವವಾಗಿ ಪ್ರತಿಯೊಬ್ಬನು ದುಡಿತಾ ಇರೋದು ಜ್ಞಾನವನ್ನ ಸಂಪಾದಿಸ್ಲಿಕ್ಕೋಸ್ಕರ. ಜ್ಞಾನವನ್ನ ಪಡ್ಕೊಂಡ ನಂತರವೇ ಪರಮಪದವನ್ನ ಮುಟ್ಟಬೇಕು ಅನ್ನೋದು ನಿಜವಾದರೆ ಪ್ರತಿಯೊಬ್ಬನು ಪರಮಪದವನ್ನು ಮುಟ್ಟೋದು ಖಾತ್ರಿ ಆಗಿರೋದ್ರಿಂದ ನಾವೆಲ್ಲರೂ ಜ್ಞಾನಕ್ಕೋಸ್ಕರ ಒದ್ದಾಡ್ತಿದ್ದೀವಿ ಅಂತ. ಆದ್ರೆ ಮಜಾ ಏನ್ ಗೊತ್ತಾ, ಆ ಜ್ಞಾನ ಯಾವುದೋ ಒಂದು ಟ್ರಿಗರ್ ಪಾಯಿಂಟಿಗೋಸ್ಕರ ಕಾಯ್ತಾ ಇದೆ. ಆ ಟ್ರಿಗರ್ ಪಾಯಿಂಟ್ ಯಾವಾಗ ಬರುತ್ತೆ ಗೊತ್ತಾ? ಅತ್ಯಂತ ಬದುಕಿನ ಕಷ್ಟ ನಷ್ಟಗಳನ್ನ ಎದುರಿಸುವ ಛಾತಿಯನ್ನ ತೋರಿಸಿದಾಗ ಮಾತ್ರ ಅಂಥದ್ದೊಂದು ಟ್ರಿಗರ್ ಪಾಯಿಂಟ್ ಕ್ರಿಯೇಟ್ ಆಗ್ಲಿಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಟ್ರಿಗರ್ ಪಾಯಿಂಟ್ ಕ್ರಿಯೇಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಾವಾಗ್ಲೂ ಗಮನಿಸ್ತೀನಿ ಟ್ರಿಗರ್ ಪಾಯಿಂಟ್ ಹೆಂಗ್ ಕ್ರಿಯೇಟ್ ಆಗುತ್ತೆ, ಹೆಂಗೆ ಸೃಷ್ಟಿ ಆಗತ್ತೆ ಅಂತಂದ್ರೆ, ವಾಲ್ಮೀಕಿಯನ್ನ ನೆನಪಿಸ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ವಾಲ್ಮೀಕಿ ನಾರದರು ದಾಟ್ಕೊಂಡು ಬರಬೇಕಾದಾಗ ನಾರದರನ್ನ ಅವನು ಕೊಂದು ಅಥವಾ ನಾರದರಿಂದ ಇದ್ದಂತ ಅವರ ಸಂಪತ್ತನ್ನ ಕಸಿಲಿಕ್ಕೆ ಹೋದಾಗ ನಾರದರು ಒಂದು ಕೆಲಸ ಹೇಳ್ತಾರೆ ಅವನಿಗೆ, ನೀನ್ ಕಸಿಯುವಂತ ಸಂಪತ್ತು, ನೀನ್ ಮಾಡಿದ ಪಾಪ, ಇದರ ಪುಣ್ಯ, ಇದರ ಪಾಪ ಯಾರ್ಯಾರಿಗೆ ಸೇರುತ್ತೆ ಗೊತ್ತಾ? ನೀನೊಬ್ಬನಿಗೆ ಬರುತ್ತೋ ನಿನ್ ಮನೆಯವರಿಗೆಲ್ಲ ಬರುತ್ತೋ? ನಾರದರು ಹೇಳ್ತಾರೆ ಎಲ್ರಿಗೂ ಬರುತ್ತೆ. ನನ್ನ ಹೆಂಡತಿ ತಿಂತಾಳೆ, ನನ್ನ ಅಪ್ಪ ಅಮ್ಮ ನಾನು ಮಾಡಿದ್ರು ಊಟ ಮಾಡ್ತಾರೆ, ನಾನು ತಗೊಂಡು ಹೋಗಿದ್ರದ್ದು ಎಲ್ರದ್ದು ತಗೊಳ್ತಾರೆ, ಹೀಗಾಗಿ ಎಲ್ರಿಗೂ ಸೇರುತ್ತೆ. ನಾರದ್ರು ಹೇಳ್ತಾರೆ ಇಲ್ಲ ಕಣೋ, ಹಂಗೇನೂ ಇಲ್ಲ, ಅವ್ರು ಯಾರೂ ರೆಡಿ ಇಲ್ಲ, ಬೇಕಿದ್ರೆ ಕೇಳ್ಕೊಂಡ್ ಬಾ ಅಂತ. ನೀನು ಹೇಳ್ತಾನೆ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ನಾರದ್ರು ಹೇಳ್ತಾರೆ ಕಟ್ಟಾಕ್ಬಿಡು ನನಗೆ, ನೀನು ಹೋಗಿ ಕೇಳ್ಕೊಂಡ್ ಬಾ, ನಾನು ಇಲ್ಲೇ ಇರ್ತೀನಿ ಅಲ್ಲಿವರೆಗೂ ಅಂತ. ನಾರದ್ರು ಗೊತ್ತಿತ್ತು ಟ್ರಿಗರ್ ಪಾಯಿಂಟಿಗೆ ರೆಡಿ ಆಗಿದೆ ಅಂತ. ಮೊಳಕೆ ಹೊಡಿಲಿಕ್ಕೆ ಕಾಳು ಸಿದ್ಧವಾಗಿದೆ ಅಂತ ಗೊತ್ತಿತ್ತಲ್ಲ. ಅವನ ಮನೆಗೆ ಬಂದು ಅಪ್ಪನ್ ಕೇಳ್ತಾನೆ, ಅಪ್ಪ ನಾನು ಯಾರ್ಯಾರನೋ ಕೊಂದು ಸಂಪತ್ತು ತಗೊಂಡ್ ಬರ್ತಿದ್ದೀನಿ. ಆ ಬೇಡ ಹೇಳ್ತಾನೆ, ಕೊಂದು ಸಂಪತ್ತು ತಗೊಂಡ್ ಬರ್ತಿದ್ದೀನಿ, ಇದರಿಂದ ನನಗೆ ಪಾಪ ಬರುತ್ತೆ, ನೀನು ಪಾಲು ತಗೋತಿದ್ದಾನೆ. ಅವನು ಹೇಳ್ತಾನೆ ಒಳ್ಳೆ ಕಥೆ ಐತಲ್ಲೋ, ಬೆಳೆದು ನಿಂತಿರೋ ಮಗ ನೀನು, ನನ್ನ ನೋಡ್ಕೊಳ್ಬೇಕಾಗಿರೋದು ನಿನ್ನ ಹೊಣೆ, ನಿನ್ನ ಪಾಪದಲ್ಲಿ ನಾನು ಯಾಕೆ ಪಾಲು ತೆಗೆದುಕೊಳ್ಳಿ? ಟೆನ್ಷನ್ ಆಗ್ಬಿಡುತ್ತೆ ಇವನಿಗೆ. ಅಮ್ಮನ ಹತ್ರ ಹೋಗ್ತಾನಮ್ಮ, ನೀನಾದ್ರೂ ತಗೋತೀಯ? ಕೇಳ್ತಾನೆ ಒಳ್ಳೆ ಕಥೆ ಅಲ್ಲೋ, ನಿನ್ನನ್ನು ಹೊತ್ತು ಹೆತ್ತಿದ್ರ ಪರಿಣಾಮಕ್ಕೆ ನಿನ್ ಪಾಪದಲ್ಲೂ ಪಾಲು ತಗೊಳ್ಳ, ನಿನ್ ಕರ್ತವ್ಯ ಮಗನಾಗಿ ಏನ್ ಮಾಡ್ತೀಯೋ ಮಾಡ್ಕೊ, ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಹೆಂಡತಿನೂ ಆಗೋದಿಲ್ಲ ಅಂದ್ಬಿಡ್ತಾಳೆ. ಅವ್ರು ಕಣ್ಣೀರಿಡ್ತಾ ಓಡಿ ಬರ್ತಾನೆ, ನಾನು ಏನ್ ಮಾಡಬೇಕು ಅಂತ ಕೇಳ್ತಾನೆ. ಅಷ್ಟೇ, ಅಲ್ಲೊಂದು ಅದ್ಭುತವಾಗಿರುವಂತ ಪ್ರಕ್ರಿಯೆ ಜರುಗತ್ತೆ. ಒಬ್ಬ ಬೇಡನಾಗಿದ್ದ ಸಾಮಾನ್ಯ ವ್ಯಕ್ತಿ ವಾಲ್ಮೀಕಿಯಾಗಿ ಡೆವಲಪ್ ಆಗ್ತಾನೆ. ಏನ್ ಚಂದದ ಅದ್ಭುತವಾಗಿರುವಂತ ರೋಮಾಂಚನಕಾರಿ ಕಥೆ ನೋಡಿ. ಬರೀ ಈ ಕಥೆ ಯಾವುದೋ ವಾಲ್ಮೀಕಿಯ ಕಥೆ ಅಂತ ತಿಳ್ಕೊಳ್ಬೇಡಿ. ಅನೇಕ ಬಾರಿ ಈ ಟ್ರಿಗರ್ ಪಾಯಿಂಟ್ಗಳು ನಮ್ಮ ಕಣ್ಣೆದುರಿಗೆ ಹೋಗ್ತವೆ, ನಮ್ಗೆ ಗೊತ್ತೇ ಆಗೋದಿಲ್ಲ. ನನಗೆ ಬಹಳ ಚೆನ್ನಾಗಿ ನೆನಪಿದೆ, ನಾನೊಂದ್ಸಲ ಒಂದು ಈ ಪಕ್ಷಿಧಾಮಕ್ಕೆ ಹೋಗಿ ನಿಂತಿದ್ವಿ. ನೀವು ಬಹಳ ಪಕ್ಷಿಧಾಮಗಳಿಗೆ ಹೋಗ್ತೀರಾ. ಪಕ್ಷಿಧಾಮದಲ್ಲಿ ನಾವು ಹೋಗೋ ಟೈಮಿಗೆ ಸರಿಯಾಗಿ ಮಳೆಗಾಲದ ವಾತಾವರಣ, ಕಾರ್ಮೋಡ, 5-8 ಬೆಳ್ಳಕ್ಕಿಗಳು ಹಾರಿ ಹೋದ್ವು ಆ ಬ್ಯಾಕ್ ಗ್ರೌಂಡ್ ಅಲ್ಲಿ. ನನ್ನ ಜೊತೆ ಇರೋ ಹುಡುಗನಿಗೆ ನಾನು ತಮಾಷೆ ಮಾಡ್ತಾ ಹೇಳಿದೆ, ನೋಡೋ ಈ 6-7 ಬೆಳ್ಳಕ್ಕಿಗಳು ಈ ಥರದ ಬ್ಯಾಕ್ ಗ್ರೌಂಡ್ನಲ್ಲಿ ಹಾರಿ ಹೋಗಿದ್ದಕ್ಕೆ ಗುರು ಮಹಾರಾಜರಿಗೆ ಸಮಾಧಿ ಆಯ್ತಂತೆ, ರಾಮಕೃಷ್ಣರಿಗೆ. ನನಗೆ ನಿಮಗೆ ಏನೂ ಆಗ್ಲಿಲ್ವಲ್ಲೋ ಅಂದೆ ನಾನು. ಆತ ಬಹಳ ಚೆನ್ನಾಗಿ ಹೇಳ್ದ, ಬಹಳ ಚೆನ್ನಾಗಿ ಹೇಳ್ದ. ನಂಗೆ ಮರಿಲಿಕ್ಕೆ ಆಗ್ತಿರೋದು 10-12 ವರ್ಷದ ಹಿಂದೆ ಗಟ್ಟೆ ಇದ್ದು. ಏನು ಹೇಳ್ದ ಗೊತ್ತಾ ಅವನು? ನಮ್ದೆಲ್ಲರದ್ದು ಭಾವನೆಗಳೇ ಸಮಾಧಿಯಾಗಿ ಹೋಗಿವೆ, ಇನ್ನು ಭಾವ ಸಮಾಧಿ ಎಲ್ಲಿಂದ ಬರಬೇಕು ಅಂತ. ವಂಡರ್ಫುಲ್, ಬಹಳ ಚೆನ್ನಾಗಿದೆ. ಭಾವನೆಗಳನ್ನ ಸಾಯಿಸಿಕೊಂಡು ಕೂತವನಿಗೆ ಯಾವ ಟ್ರಿಗರ್ ಪಾಯಿಂಟ್, ಎಲ್ಲಿಂದ ಟ್ರಿಗರ್ ಪಾಯಿಂಟ್? ಮಿತ್ರ, ನಮ್ಮೆಲ್ಲರ ಗುರಿ ಯಾವ ಯೋಗದ ಮೂಲಕ ನಾವು ಹಾದು ಹೋಗ್ತಿದೀವಲ್ಲ, ನಮ್ಮೆಲ್ಲರ ಗುರಿಯೂ ಕೂಡ ನಾವೊಂದು ಮಹತ್ವದ ಡೈನಮೋ ಆಗಿ ಸಮಾಜಕ್ಕೆ ಕೊಡಬೇಕಾಗಿರೋದನ್ನ ಕೊಡ್ಲಿಕ್ಕೆ ಸಿದ್ಧವಾಗಬೇಕು ಅಂತ. ಏನ್ ತಗೊಂಡಿದ್ದೀವೋ, ಏನ್ ತಗೊಳ್ತಾ ಇದ್ದೀವೋ ಅದನ್ನ ಸಮಾಜಕ್ಕೆ ಅಷ್ಟೇ ಪ್ರವಾಹೋಪಾದಿಯಲ್ಲಿ ಹರಿಸ್ಲಿಕ್ಕೆ ಸಿದ್ಧವಾಗಬೇಕು. ನಾನು ಹೇಳೋ ಮಾತಲ್ಲ, ಸ್ವಾಮಿ ವಿವೇಕಾನಂದರು ತಮ್ಮ ಕರ್ಮಯೋಗದಲ್ಲಿ ಈ ಮಾತನ್ನು ಹೇಳ್ತಾರೆ. ಮನುಷ್ಯ ಈ ಸೃಷ್ಟಿಯ ಕೇಂದ್ರ. ಮಾತು ನೋಡಿ ಸ್ವಾಮೀಜಿ ಹೆಂಗಿದೆ. ಮನುಷ್ಯ ಈ ಸೃಷ್ಟಿಯ ಕೇಂದ್ರವಾಗಿದ್ದಾನೆ. ಅವನು ಎಲ್ಲವನ್ನೂ ತೆಗೆದುಕೊಂಡು, ಎಲ್ಲ ಶಕ್ತಿಯನ್ನ ತನ್ನತ್ತ ಸೆಳೆದುಕೊಂಡು ಪ್ರವಾಹೋಪಾದಿಯಲ್ಲಿ ಸಮಾಜಕ್ಕೆ ಕೊಡಬಲ್ಲ. ಅವನು ಇಂಥ ಅಪ್ರತಿಮ ಶಕ್ತಿಯಾಗಿರೋದ್ರಿಂದಲೇ ಇವತ್ತು ದೊಡ್ಡ ದೊಡ್ಡ ಯುದ್ಧ ನೌಕೆಗಳು ನಿರ್ಮಾಣಗೊಂಡಿರೋದು. ಇವತ್ತು ಯಾವ ಪರಿಯ ಟೆಕ್ನಾಲಜಿ, ಇವತ್ತು ಸ್ಯಾಟಲೈಟ್ ಅನ್ನ ಹಾರಿಸಿ, ಸ್ಯಾಟಲೈಟ್ ಅನ್ನ ತನ್ನ ಕಕ್ಷೆಗೆ ಬಿಟ್ಟು ರಾಕೆಟ್ ವಾಪಸ್ ಬಂದು ಸ್ವಸ್ಥಾನಕ್ಕೆ ಬರುತ್ತಲ್ಲ, ಇಮ್ಯಾಜಿನ್ ಮಾಡ್ಲಿಕ್ಕಾಗಿರ್ಲಿಲ್ಲ ನಮ್ಗೆ.
ನಾನು ಸ್ಕೂಲಿಗೆ ಹೋಗ್ಬೇಕಾದಾಗ ರಾಕೆಟ್ಗಳ ಬಗ್ಗೆ ಓದ್ತಾ ಇದ್ದೆ. ರಾಕೆಟ್ ಇಂಜಿನಿಯರಿಂಗ್ ಅಂತ ಕರೆಯುವಾಗಲೇ ಭಯ ಆಗುತ್ತೆ, ಬಹಳ ಕಷ್ಟದ ಇಂಜಿನಿಯರಿಂಗ್ ಅಂತ. ಇವತ್ತು ರಾಕೆಟ್ ಇಂಜಿನಿಯರಿಂಗ್ ಅನ್ನು ಮೀರಿ ಆ ನೌಕೆ ವಾಪಸ್ ಬಂದು ತನ್ನ ಸ್ವಸ್ಥಾನಕ್ಕೆ ನಿಲ್ಲುವಂತ ಮಟ್ಟಿಗೆ ಮನುಷ್ಯ ಅದ್ಭುತ ಸಾಹಸ ಮಾಡಿದ್ದಾನಲ್ಲ. ವಿವೇಕಾನಂದರು ಹೇಳ್ತಾರೆ, ಎಲ್ಲ ಶಕ್ತಿಯನ್ನ ಸ್ವೀಕರಿಸಿ ಪ್ರವಾಹದ ಸ್ವರೂಪದಲ್ಲಿ ಸಮಾಜಕ್ಕೆ ಕೊಡಬಲ್ಲ ಯಾರೋ ಒಬ್ಬ ವ್ಯಕ್ತಿಯಲ್ಲ, ನಾನು ಮತ್ತು ನೀವು ಕೂಡ. ಅಕಸ್ಮಾತ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನಾವು ವೀಕ್ ಆಗಿದ್ದೀವಿ ಅಂತ ಅರ್ಥ. ಸ್ವಾಮೀಜಿ ಕೇಳ್ತಾರೆ, ಕರ್ಮಯೋಗದಲ್ಲಿ ಬುದ್ಧ ಹುಟ್ಟಿದ್ದು ಎಲ್ಲಿ? ಒಬ್ಬ ರಾಜನ ಮನೆಯಲ್ಲಿ. ಎಷ್ಟು ಜನ ರಾಜರುಗಳಾಗೋದ್ರು, ಯಾರಿಗೂ ಬುದ್ಧನನ್ನು ಸೃಷ್ಟಿಸ್ಲಿಕ್ಕೆ ಆಗ್ಲಿಲ್ಲ. ಯಾಕೆ? ಎಷ್ಟು ಜನ ಬಡಗಿಗಳಾಗೋದ್ರು, ಯಾರಿಗೂ ಯೇಸುವನ್ನ ಸೃಷ್ಟಿಸ್ಲಿಕ್ಕೆ ಆಗ್ಲಿಲ್ಲ. ಯಾಕೆ? ಯೇಸು ಬುದ್ಧ ಅಂತ ಮಹಾತ್ಮರು ಹುಟ್ಟೋದು ಕೂಡ ಈ ಪರಮ ಶಕ್ತಿಯನ್ನ ತೆಗೆದುಕೊಂಡು ಪ್ರವಾಹದ ಸ್ವರೂಪದಲ್ಲಿ ಹರಿಸಲಿಕ್ಕೆ ಸಾಧ್ಯವಾದಾಗ. ಏನು ಅದ್ಭುತವಾಗಿರುವಂತ ಮಾತು ಸ್ವಾಮೀಜಿ ಹೇಳ್ತಾರೆ. ಸ್ವಾಮೀಜಿಯ ಮಾತಿನ ಶಕ್ತಿ ನಮ್ಗೆ ಕಂಡು ಬರೋದೇ ಅಲ್ಲಿ ಅಂತ. ಅವ್ರು ಯಾವ ಮಾತನ್ನು ಕೂಡ ಸುಮ್ಮನೆ ಹೇಳೋದಿಲ್ಲ, ನಮ್ಮೊಳಗಿರುವಂತ ಆ ಶಕ್ತಿಯನ್ನ ಜಾಗೃತಗೊಳಿಸ್ಲಿಕ್ಕೋಸ್ಕರ ಸ್ವಾಮೀಜಿ ಹೇಳ್ತಾರೆ ಅಂತ. ನಮ್ಮಲ್ಲಿ ಆ ಶಕ್ತಿ ಇದೆ, ಹೊರತರೋದು ಮುಖ್ಯ. ಯೋಗ ಟೀಚರ್ಗಳಾಗಿ ನಮ್ಮ ಜವಾಬ್ದಾರಿ ಏನು ಗೊತ್ತಾ? ನಮ್ಮಲ್ಲಿರೋ ಶಕ್ತಿಯನ್ನು ಹೊರತರೋದಲ್ಲದೆ ಎದುರಿಗಿರೋರೊಳಗಿದು ತೆಗಿಬೇಕಲ್ಲ ನಾವು. ನಮ್ಮ ಜವಾಬ್ದಾರಿ ಸ್ವಲ್ಪ ಜಾಸ್ತಿ. ಬರೀ ನಮ್ದ್ರೊಳಗಿರೋ ತೆಗೆದು ನಾವೇನೋ ಮಾಡ್ಬಿಡೋದು ಮುಗಿಯುತ್ತೆ. ಬಟ್ ನಮ್ಮ ಜವಾಬ್ದಾರಿ ದೊಡ್ಡದ್ದು. ಯಾಕೆಂದ್ರೆ ಎದುರಿಗಿರುವಂಥವರ ಶಕ್ತಿಯನ್ನು ಕೂಡ ಹೊರಗೆ ತರಬೇಕಾದಂಥ ಅಗತ್ಯ ಇವತ್ತಿದೆ ಅಂತ. ಇವತ್ತಿನ ಭಾರತ, ನಾನು ವಿಶ್ವಗುರುತ್ವದ ಕುರಿತಂತೆ ಮಾತನಾಡುವಾಗ ನನ್ನ ಭಾರತ ಇವತ್ತು ಹೆಂಗೆ ಬೆಳೆದು ನಿಂತಿದೆ ಅಂತಂದ್ರೆ ನಂಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಇವತ್ತಿಗೆ 10-12 ವರ್ಷಗಳ ಹಿಂದೆ ಭಾರತ ಅಂದ್ರೆ ಹೆಂಗ್ ಕೌಂಟ್ ಮಾಡ್ತಿದ್ರು ಗೊತ್ತಾ? ಜಗತ್ತಿನ ಅತ್ಯಂತ ಬಡ ರಾಷ್ಟ್ರ ಅಲ್ಲದೆ ಹೋದ್ರು ಮುಂದುವರಿತಾ ಇರುವಂತ ರಾಷ್ಟ್ರ ಅಂತ ಕೌಂಟ್ ಮಾಡ್ತಿದ್ರು. ನಂಗೆ ಚೆನ್ನಾಗಿ ನೆನಪಿದೆ. ನಂಗೆ ಗೊತ್ತಿಲ್ಲ, ಇವತ್ತು ಬಹಳ ಜನ ಇಲ್ಲೇನಾದ್ರೂ ಸ್ಕೂಲಿಗೆ ಹೋಗೋ ಟೀಚರ್ಸ್ಗಳಿದ್ರೆ ಇದನ್ನು ಗಮನಿಸಿರ್ಬೋದು. ನಾನು 6ನೇ ಕ್ಲಾಸಿಂದ 10ನೇ ಕ್ಲಾಸ್ನವರೆಗೂ ಓದುವಾಗ ನಾನು ಬರೆದಿದ್ದೆಲ್ಲ ಒಂದೇ ಒಂದು ಟಾಪಿಕ್, ಪ್ರಬಂಧ, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಕನ್ನಡದಲ್ಲಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ಹಿಂದಿಯಲ್ಲಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ಇಂಗ್ಲಿಷ್ನಲ್ಲಿ ಪಾಪ್ಯುಲೇಷನ್. ಇದೊಂದು ಬೈಹರ್ಟ್ ಮಾಡ್ಕೊಂಡು ಹೋದ್ರೆ 5 ಮಾರ್ಕ್ ಗ್ಯಾರಂಟಿ. ಅಷ್ಟು ಟೆನ್ಷನ್ ಇತ್ತು ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ. ಇವತ್ತು 148 ಕೋಟಿ ಇದ್ದೀವಿ. ಇವತ್ತಿನ ಮಕ್ಕಳು ಯಾಕೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಪ್ರಬಂಧ ಬರೆಯೋದಿಲ್ಲ? ಏನ್ ಬದಲಾಗಿದೆ ಈ 12 ವರ್ಷಗಳಲ್ಲಿ, ಈ 15 ವರ್ಷಗಳಲ್ಲಿ ಏನ್ ಬದಲಾಗಿದೆ ಅಂತಂದ್ರೆ, ಇವತ್ತು ನಾವು ಜನ ಸಮೂಹ ಅಂತ ನೋಡೋದಿಲ್ಲ. ವಿವೇಕಾನಂದರು ಹೇಳಿದ್ರಲ್ಲ, ಪ್ರತಿಯೊಬ್ಬರು ಡೈನಮೋಗಳು, ಎನರ್ಜಿಯನ್ನ ತೆಗೆದುಕೊಂಡು ಅದನ್ನ ಕೊಡಬಲ್ಲಂತ ಸಾಮರ್ಥ್ಯವುಳ್ಳವರು ಅಂತ. ಪ್ರತಿಯೊಬ್ಬರನ್ನು ಶಕ್ತಿಯಾಗಿ ನೋಡ್ತಾ ಇದ್ದೀವಲ್ಲ, ಇದು ಆಗಿರೋ ಬದಲಾವಣೆ. ಮಿತ್ರೆ, 2014ಕ್ಕಿಂತ ಮುಂಚೆ, ಇವತ್ತಿಗೆ 10-12 ವರ್ಷಗಳ ಮುಂಚೆ ಭಾರತವನ್ನ ಲೆಕ್ಕ ಹಾಕುವಾಗ ಜಗತ್ತು ನೋಡ್ತಾ ಇದ್ದ ರೀತಿ ಹಂಗಿತ್ತು. ಇವತ್ತು ಭಾರತವನ್ನ ಹೆಂಗೆ ನೋಡ್ತಾರೆ ಗೊತ್ತಾ? ಮೊನ್ನೆ ಆಸ್ಟ್ರೇಲಿಯಾಕ್ಕೆ ಈ ದೇಶದ ಪ್ರಧಾನಮಂತ್ರಿ ಹೋದಾಗ, ಆಸ್ಟ್ರೇಲಿಯಾದಲ್ಲಿ ಅತ್ಯಂತ ದೊಡ್ಡದಾಗಿರುವ ಸಮಾರಂಭದಲ್ಲಿ ಈ ದೇಶವನ್ನು ಅವರು ಗೌರವಿಸಿರೋ ರೀತಿ ಎಂತದ್ದು. ನ್ಯೂಜಿಲೆಂಡಿನ ಪ್ರಧಾನಿ ಭಾರತದ ಕುರಿತಂತೆ ಆಡಿರುವ ಮಾತೆಂತದ್ದು. ಪೋಲೆಂಡ್ನ ಪ್ರಧಾನಮಂತ್ರಿ ಹೇಳ್ತಾನೆ, ಭಾರತ ರಷ್ಯಾ ಉಕ್ರೇನಿನ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕೋದನ್ನ ತಡಿತು ಇಡೀ ಜಗತ್ತು ಭಾರತಕ್ಕೆ ಋಣಿಯಾಗಿರಬೇಕು ಅನ್ನುವ ಮಾತನ್ನ ಪೋಲೆಂಡ್ನ ಅಧ್ಯಕ್ಷ ಹೇಳ್ತಾನೆ ಅಂತಂದ್ರೆ ಭಾರತದ ಗೌರವ ಘನತೆ ಎಂತದ್ದು ಮಿತ್ರರೇ. ಇವತ್ತು ಒಂದು ಕಾಲದಲ್ಲಿ ಭಾರತ ಜಗತ್ತಿನ 12ನೇ 14ನೇ 16ನೇ ಶ್ರೀಮಂತ ರಾಷ್ಟ್ರಗಳಲ್ಲಿ ಗಣಿಸಲ್ಪಡ್ತಾ ಇತ್ತು. ನಾವು 4, ಈಗ 6ಕ್ಕೆ ಇಳಿದಿದ್ದೀವಿ. ಈ ರೂಪಿ ಗಲಾಟೆಯ ಕಾರಣಕ್ಕೋಸ್ಕರ, ಡಾಲರ್ ರೂಪಿ ಗಲಾಟೆ ಕಾರಣಕ್ಕೋಸ್ಕರ. ಅದರ್ವೈಸ್ 4ನೇ ಶ್ರೀಮಂತ ರಾಷ್ಟ್ರ ನಾವು. ಯಾರು ಹೆಚ್ಚು ಕಡಿಮೆ 200 ವರ್ಷಗಳ ಕಾಲ ನಮ್ಮನ್ನ ಆಳಿ ನಮ್ಮನ್ನ ಬರ್ಬಾದ್ ಮಾಡಿ ಹೋಗಿದ್ರು, ಆ ಬ್ರಿಟಿಷರನ್ನ ಹಿಂದಕ್ಕೆ ತಳ್ಳಿ ನಾವು ಅವರಿಗಿಂತ ಮುಂದೆ ಹೋಗಿ ನಿಮಗಿಂತ ಶ್ರೀಮಂತರಾಗಿದ್ದೀವಿ, ವಾಪಸ್ ನಿಮ್ಮನ್ನ ಹಿಂದಕ್ಕೆ ತಳ್ಳಿದ್ದೀವಿ ಅಂತ ಹೇಳುವ ಸಾಮರ್ಥ್ಯ ತೋರಿಸಿದ್ದೀವಲ್ಲ. ಇವತ್ತಿನ ಭಾರತದ ಸಾಮರ್ಥ್ಯ ಎಂತದ್ದು? ಯಾರು ಮಾಡಿರೋದಿದು? ನಾವು ನೀವೇ ಮಾಡಿರೋದು. ಇವತ್ತಿನ ಭಾರತದ ಸಾಮರ್ಥ್ಯ ಎಂತದ್ದು ಅಂತಂದ್ರೆ, ಹೊಸ ಭಾರತ ರೀ, ಧಿಕ್ಕರಿಸುವ ಮಟ್ಟಿಗೆ ಮಾತನಾಡುತ್ತೆ ಅಂತಂದ್ರೆ ಏನ್ ಶಕ್ತಿ ರೀ ಹೊಸ ಭಾರತದಲ್ಲಿ. ಹೊಸ ಭಾರತದ ಶಕ್ತಿ ಏನು ಗೊತ್ತಾ? ಹೈಡ್ರೋಜನ್ ಪವರ್ಡ್ ಟ್ರೈನ್ ನಮ್ದು ಇವತ್ತು. ಒಂದ್ ಕಾಲದಲ್ಲಿ ನಮ್ಗೆ ರೈಲ್ವೆ ಹಳಿ ಹಾಕಿದ್ರೆ ಸಾಕಾಗಿತ್ತು. ಇವತ್ತು ಹೈಡ್ರೋಜನ್ ಪವರ್ ಟ್ರೈನ್ ತಗೊಂಡ್ಬರ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗಿದೆ. ಇವತ್ತು ಹೈಡ್ರೋಜನ್ ಪವರ್ ಟ್ರೈನ್ ಹೆಂಗಿದೆ ಅಂತಂದ್ರೆ, ಜಗತ್ತಿನ ಹೈಡ್ರೋಜನ್ ಪವರ್ ಟ್ರೈನ್ಗೆಲ್ಲ 2-3 ಬೋಗಿ ಇದ್ರೆ ಭಾರತ 10-12 ಬೋಗಿಗಳೊಂದಿಗೆ ಓಡಿಸುತ್ತೆ. ಜಗತ್ತಿನ ಅತ್ಯಂತ ದೂರ ಸಾಗಬಲ್ಲಂತ ಹೈಡ್ರೋಜನ್ ಪವರ್ ಟ್ರೈನ್ ಎಲ್ಲಾದ್ರೂ ಇದ್ರೆ ಅದು ಭಾರತದಲ್ಲಿ ಎನ್ನುವ ಹೆಗ್ಗಳಿಕೆ ಇನ್ನು ಬಹುಶಃ 2 ದಿನಗಳಲ್ಲಿ ಅದು ನಮಗೆ ಸಿಗಲಿಕ್ಕಿದೆ. ಭಾರತ ಇವತ್ತು ಆರ್ಡಿನರಿ ರಾಷ್ಟ್ರ ಅಲ್ಲ ರೀ.
ಈ ರಾಷ್ಟ್ರದಲ್ಲಿ ಇರಬೇಕಾದಾಗ ನಮ್ಗೆ ಇರಬೇಕಾಗಿರುವಂತ ಆ ಹೆಮ್ಮೆ ಎಂಥದ್ದು ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ಕರ್ಮಯೋಗದಲ್ಲೇ ಹೇಳ್ತಾರೆ,